ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ವಿಜೇಂದ್ರ ಅವರು ನಮಸ್ತೆ. ವಿಜೇಂದ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ವಿಜೇಂದ್ರ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಶಾಲಾ ಕಾಲೇಜಲ್ಲಿ ಹಿಜಾಬ್ ನಿಷೇಧವನ್ನು ರದ್ದು ಮಾಡಿರುವಂತಹ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ತೀಕ್ಷ್ಣವಾಗಿಯೇ ಕುಟುಕ್ತಾ ಇದೆ, ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅಂದರೆ ನಾವು ನಮ್ಮ ರಿಪೋರ್ಟ್ರಿಂದ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜೇಂದ್ರ ಅವರೇ ನಮಸ್ತೆ. ವಿಜೇಂದ್ರ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ವಿಜೇಂದ್ರ ಅವ್ರು ಗೊತ್ತಿಲ್ಲ, ನಾನು ಚೆನ್ನೈ ಮಾತಾಡ್ತಾ ಇದ್ದೀನಿ. ಎಸ್, ಶಿವಮೊಗ್ಗ ಬಿಜೆಪಿ ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈ ಪ್ರಸ್ತುತ ರಾಜ್ಯ ಸರ್ಕಾರದ ಈ ಆದೇಶದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ, ತಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಅಂತ? ಈ ಕಾಂಗ್ರೆಸ್ ಬದುಕಿರೋದೇ ಮುಸಲ್ಮಾನರಿಗೋಸ್ಕರ. ಅವರು ಹಿಜಾಬ್ ಇಲ್ದೆ ಹೋದ್ರೆ ಬದುಕೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ವಿದ್ಯಾರ್ಥಿ ಜೀವನದೊಳಗೆ ಅದನ್ನ ತರೋ ಪ್ರಯತ್ನ ಮಾಡಿದ್ದಾರೆ. ಜನವಾರ ಕಿತ್ತು ಹಾಕಿ ಪರೀಕ್ಷೆಗೆ ಕೂರಿಸ್ತಿದ್ದಂತ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಹಿಜಾಬ್ ಧರಿಸ್ಕೊಂಡು ಒಳಗ್ ಬನ್ನಿ ಅಂತ ಹೇಳ್ತಿರೋದು ನೋಡಿದ್ರೆ ಧರ್ಮಗಳ ಬೇರೆ ಭೇದ ಭಾವ ಮಾಡುವಂತ ಒಂದು ಹೀನ ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿರೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಬದುಕಿರೋದೇ ಮುಸಲ್ಮಾನರಿಗೋಸ್ಕರ ಅಂತ ಹೇಳಿದೆ. ಎಲ್ಲೋ ಒಂದ್ ಕಡೆಗೆ ನೋವಿನಿಂದ ಹೇಳಿದ್ದೇನೆ, ಈ ಕಾಂಗ್ರೆಸ್ ಹುಟ್ಟಿರೋದೇ ಸಾಬ್ರಿಗೋಸ್ಕರ ಹುಟ್ಟುಬಿಟ್ಟಿದೆ, ಸಾಬ್ರಿಗೆ ಹುಟ್ಟಿದ್ಯಾ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದೆ. ಇವತ್ತು ಅವಶ್ಯಕತೆ ಇರ್ಲಿಲ್ಲ. 22 ಆದೇಶ ಆಗಿದ್ದನ್ನ ಇವತ್ತು 26ಕ್ಕೆ ಬಂದಿದೀವಿ. ಇವತ್ತು ಅದನ್ನ ಬದಲಾವಣೆ ಮಾಡುವಂತ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಕಾರಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನವಾರ ತೆಗೆಸಿದ್ದು ಅಪಮಾನ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ನಿಮಗೆ ಅವತ್ತು ನಿಮಗೆ ಜನವಾರದ ಬಗ್ಗೆ ನಿಮಗೆ ಚರ್ಚೆ ಆಗಲಿಲ್ಲ, ಚರ್ಚೆನೇ ಮಾಡಲಿಲ್ಲ ಕಾಂಗ್ರೆಸ್ನವರು. ಆದ್ರೆ ಇವತ್ತು ಅದನ್ನು ಇಟ್ಕೊಂಡು ಹಿಜಾಬನ್ನ ಸರ್ವತ್ರ ಮಾಡ್ಲಿಕ್ಕೆ ಹೋಗ್ತಿರುವಂತದ್ದು ಇದು ಅತ್ಯಂತ ಹೀನಾಯದ ಅಂತ ಒಂದು ಸರಿಯಾದಂತ ಕ್ರಮ ಅಲ್ಲ. ಇದು ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆ ಕಾಂಗ್ರೆಸ್ ಹೇಳಿ. ಅಲ್ಲ, ಈಗ ತಾವು ಒಬ್ಬ ಶಾಸಕರಾಗಿದ್ದೀರಿ, ಆದ್ರೆ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡೋದಕ್ಕೆ ಶಾಲೆಯಲ್ಲಿ ಇಂತಹ ಬಾಹ್ಯ ಸಂಕೇತಗಳ ಅಗತ್ಯ ಇದೆಯಾ ಅಂತ? ಮುಸಲ್ಮಾನರಿಗೆ ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆನೇ ಅದು. ಏನು ಅಂತ ಹೇಳಿದ್ರೆ, ನಾವೇನಾದ್ರೂ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಕೋಪವಾದ. ಆದ್ರೆ ಸರ್ಕಾರನೇ ಇವತ್ತು, ಯಾಕಂದ್ರೆ ಸರ್ಕಾರ ಇವತ್ತು ತೀರ್ಮಾನ ತಗೊಂಡಿದೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂತ ಶಾಲೆಗಳನ್ನ ಕಾಲೇಜುಗಳನ್ನ ಮಾಡಬೇಕು ಅಂತ ಹೇಳಿ. ಇಲ್ಲಿಂದಾನೇ ಗೊತ್ತಾಗುತ್ತೆ ಕಾಂಗ್ರೆಸ್ಸಿನ ಮಾನಸಿಕತೆ. ಈಗ ಅವರು ಒಟ್ಟಾಗಿ ನಮ್ದೇನ್ ಅಭಿಪ್ರಾಯ ಅಂತ ಹೇಳಿದ್ರೆ, ಇದು ಕೋ ಎಜುಕೇಶನ್ ಇದೆಯಲ್ಲ, ಕೋ ಎಜುಕೇಶನ್ ಬಹಳ ಇಂಪಾರ್ಟೆಂಟ್. ಅಲ್ಲೂ ಕೂಡ ಇವತ್ತು ಮೊನ್ನೆ ಹೋದ ಬಾರಿ ನಡೆದಂತ ಅಧಿವೇಶನಗಳಲ್ಲೆಲ್ಲ ಚರ್ಚೆ ಮಾಡಿದ್ರೆ ನಾವು ಸರಿಯಲ್ಲ ಇದು ಅಂತ ಹೇಳಿ. ಯಾಕಂದ್ರೆ ನೀವು ಈ ರಾಷ್ಟ್ರದ ಹಿತವನ್ನು ಕಾಪಾಡಬೇಕು, ನಮ್ಮ ಸಂಸ್ಕೃತಿ ಪರಂಪರೆಗಳನ್ನ ಗಮನಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಇವತ್ತೆಲ್ಲ ಒಂದ್ ಕಡೆಗೆ ಅವರನ್ನ ಪ್ರತ್ಯೇಕತಾವಾದವನ್ನ ಮಂಡಿಸುವಂತ ಕೆಲಸವನ್ನ, ಆ ರೀತಿ ಮಾನಸಿಕತೆ ಇಪ್ಪತ್ತ ಕೆಲಸ ಕಾಂಗ್ರೆಸ್ ಸರ್ಕಾರನೇ ಮಾಡಿಬಿಟ್ರೆ ಹೇಗಾಗತ್ತೆ? ಅಲ್ಲ ಸರ್, ಈಗ ಅವ್ರು ಹೇಳ್ತಿರೋದು, ಸರ್ಕಾರ ಹೇಳ್ತಿರೋದು ಬರೀ ನಾವು ಹಿಜಾಬ್ಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿಲ್ಲ, ಪೇಟ, ಟರ್ಬನ್ನು, ಶಿರವಸ್ತ್ರ, ಹಿಜಾಬು, ಅದ್ರ ಜೊತೆ ಜನಿವಾರ, ಶಿವದಾರ, ರುದ್ರಾಕ್ಷಿಗೂ ಅವಕಾಶ ಮಾಡಿಕೊಟ್ಟಿದೀವಿ ಅಂತಾರಲ್ಲ. ಅಲ್ಲ, ಅದು ಕಾನೂನಿನ ಅವಶ್ಯಕತೆ ಇಲ್ಲ, ಅದು ನಮ್ಮ ಹಕ್ಕು. ಈಗ ಹಿಜಾಬ್ ಮಾಲೆ ಧರಿಸುವಂತದ್ದು ಅದೆಲ್ಲ ನಮ್ಮ ಧಾರ್ಮಿಕ ಹಕ್ಕದು. ಈಗ ಹಾಗಲ್ಲ, ಯೂನಿಫಾರ್ಮ್ ಬಂದ ಮೇಲೆ ಶಾಲೆಗಳಲ್ಲಿ ಯೂನಿಫಾರ್ಮ್ ಇದೆ ಅಂತ ಆದ್ಮೇಲೆ ಅಲ್ಲಿ ಪ್ರತ್ಯೇಕವಾದ ತರುವಂತ ಅವಶ್ಯಕತೆ ಏನಿದೆ? ಅದು ಎಲ್ರಿಗೂ ಅನ್ವಯ ಆಗೋ ತರ ಯೂನಿಫಾರ್ಮ್ ನೇ ಕಡ್ಡಾಯ ಮಾಡ್ಬೋದಿತ್ತಲ್ಲ ಅಂತ. ಅದೇ ಈಗ ಮಾಡ್ಬಿಡ್ಲಿ, ಕೇಸರಿ ಹಿಜಾಬ್ ಹಾಕೊಂಡ್ಬರ್ಲಿಕ್ಕೆ ಹೇಳಿ ನೋಡೋಣ, ಆಗತ್ತಾ? ಆಗೋದಿಲ್ಲ. ಅದು ಅವ್ರು ಹಾಕೊಂಡ್ ಬರ್ತಾರೆ ಅಂತಂದ್ರೆ ಸಂತೋಷ ನಮ್ಗೆ.
ಅವ್ರು ಅದನ್ನ ಹಾಕೊಂಡ್ಬರೋದಿಲ್ಲ. ಅಲ್ಲಿ ಈ ನೋಡಿ ಭಾವನೆಗಳು, ದ್ವೇಷದ ಭಾವನೆಗಳು ವಿದ್ಯಾರ್ಥಿ ಜೀವನದಲ್ಲೇ ಮೂಡಿಸುವಂತ ಕೆಲಸ ಇದೆಯಲ್ಲ, ಪ್ರತ್ಯೇಕತಾ ಭಾವನೆಗಳು, ಇದು ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ತರುವಂತದ್ದು ಒಳ್ಳೇದಲ್ಲ ಸರ್. ಮಕ್ಕಳ ಎಳೆಯ ಮನಸ್ಸಿನಲ್ಲಿ ಈ ರೀತಿಯ ಒಂದು ಸಮವಸ್ತ್ರದ ವಿಚಾರ ಬದಿಗಿಟ್ಟು ಈ ರೀತಿ ನಿಮ್ಮ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತ ಯಾವುದೇ, ಅದು ಹಿಂದೂ ಇರಬಹುದು ಮುಸಲ್ಮಾನ್ ಇರಬಹುದು, ನಿಮಗೆ ಇಷ್ಟ ಬಂದಿದ್ದ ಹಾಕೊಂಬರಬಹುದು, ಪೇಟಾ, ಡರ್ಬನ್ನು, ಹಿಜಾಬು, ಶಿರವಸ್ತ್ರ, ಜನಿವಾರ, ಶಿವದಾರ ಯಾವುದಾದ್ರೂ ಹಾಕೊಂಬನ್ನಿ ಅಂತ ಹೇಳುವಂಥದ್ದು ಇದೆಯಲ್ಲ, ಈ ಮಕ್ಕಳ ಮನಸ್ಸಲ್ಲಿ ಆ ಮುಗ್ಧವಾದಂಥ ಪವಿತ್ರವಾದಂಥ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಧರ್ಮದ ಭೇದ ಭಾವ ಚಿಕ್ಕ ವಯಸ್ಸಿಂದಲೇ ಮೂಡಿಸುವಂಥ ಒಂದು ಪ್ರಯತ್ನವನ್ನ, ಅದು BJP ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಈ ಸರ್ಕಾರಗಳು ಮಾಡ್ತೀವಿಯಲ್ಲ ಸರ್, ಯಾವುದೇ ಸರ್ಕಾರ ಆಗ್ಲಿ, ಇದು ತಪ್ಪಲ್ವಾ ಸರ್? ಖಂಡಿತ ಖಂಡಿತ. ಏನಾಗತ್ತೆ, ಈ ಧಾರ್ಮಿಕ ಭಾವನೆ ಇದ್ರೊಳಗಡೆ ಅಡಕ ಆಗಿಲ್ಲ. ಇದರಲ್ಲಿ ಇರುವಂತದ್ದು ಹಿಂದೂ ಮುಸ್ಲಿಂ ಕ್ಲಿಯರ್ ಕಟ್ ಆಗಿ ವಿಭಜನೆ ಮಾಡುವಂತ ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿರೋದು. ಯಾವ ಧಾರ್ಮಿಕ ಭಾವನೆ, ಯಾರು ಕೂಡ ಇದನ್ನ ಇಷ್ಟು ವರ್ಷ ಕೇಳದೆ ಇರುವಂತದ್ದನ್ನ, ರುದ್ರಾಕ್ಷಿ ಹಾಕೊಂಡ್ಬರ್ಬೇಡ ಅಂತ ಯಾರು ಹೇಳಿರ್ಲಿಲ್ಲ, ಜನವರ ಹಾಕೊಂಡ್ಬರ್ಬೇಡಿ ಅಂತ ಯಾರು ಹೇಳಿರ್ಲಿಲ್ಲ, ಬಳೆ ಇವತ್ತು ಕೂಡ ಅನೇಕ ಶಾಲೆಗಳಲ್ಲಿ ಬಳೆನ ತೆಗೆಸಿ ಒಳಗಡೆ ಬಿಡುವಂತ ವ್ಯವಸ್ಥೆ ಈಗಲೂ ಇಟ್ಟು ಮುಂದುವರಿಸ್ತಾ ಇದ್ದಾರೆ. ಸೊ ಇದು ಅನಗತ್ಯವಾಗಿರುವಂತ ಸಂಗತಿಗಳು, ಅವಶ್ಯಕತೆ ಇಲ್ಲ. ಅವರವರು ಯೂನಿಫಾರ್ಮ್ ಹಾಕೊಂಬರಕ್ ಹೇಳಿದ್ರೆ ಯೂನಿಫಾರ್ಮ್ ಹಾಕೊಂಡ್ಬರ್ತೀವಿ. ಚನ್ನಬಸಪ್ಪ ಅವರ ಸರ್, ಈಗ ಒಂದ್ ಕಡೆ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ ಅನ್ನುವಂಥ ವಿಚಾರ, ಮತ್ತೆ ಮುಸಲ್ಮಾನ್ ಮುಖಂಡರನ್ನ ಅವ್ರ ಮೇಲೆ ಶಿಸ್ತಕ್ರಮ ತೆಗೆದುಕೊಂಡಿದ್ದು, ಇದು ಮುಸಲ್ಮಾನರು ಸಿಡಿದೇಳುವಂತೆ ಮಾಡಿತ್ತು ಕಾಂಗ್ರೆಸ್ ವಿರುದ್ಧ. ಇದೇ ಕಾರಣಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಸಲ್ಮಾನರ ಓಲೈಕೆಗೋಸ್ಕರ ಈ ಹಿಜಾಬ್ ಅನ್ನ ಧರಿಸಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟು ಆ ಮೂಲಕ ಮುಸಲ್ಮಾನರನ್ನ ಓಲೈಸ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಏನಂತ ಓಲೈಕೆಗೆ ಅವಾಗ್ಲೇ ಹೇಳ್ಬಿಟ್ಟೆ, ಇದು ಕಾಂಗ್ರೆಸ್ ಹುಟ್ಟಿರೋದೇ ಸಾಬ್ರಿಗೆ ಅಂತ. ಅವ್ರ ಬದುಕಿಗೋಸ್ಕರ ಬದುಕ್ತಿರೋದು ಇವರು. ಯಾಕಂದ್ರೆ ಇವ್ರು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಮುಸಲ್ಮಾನ್ ತುಷ್ಟೀಕರಣ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಮಾಡ್ಕೊಂಡ್ ಬಂದ್ಬಿಟ್ರು. ಮುಸಲ್ಮಾನಿಗೋಸ್ಕರ ಒಂದು ದೇಶನೇ ಕೊಟ್ಬಿಟ್ರು, ದೇಶ ವಿಭಜನೆ ಮಾಡಿ. ಸೊ ಈ ರೀತಿಯ ಮಾನಸಿಕತೆ ಕಾಂಗ್ರೆಸ್ ಇಂದು. ಸೊ ಹಾಗಾಗಿ ಓಲೈಕೆ ರಾಜಕಾರಣ ಇವತ್ತಿಂದ ಅಂತ ಹೇಳೋದಕ್ಕಿಂತ ಜಾಸ್ತಿ ನಾನು, ಅವರು ಯಾವತ್ತಿಂದ ಕಾಂಗ್ರೆಸ್ ಪ್ರಾರಂಭ ಆಗಿದೆ ಅವತ್ತಿಂದಲೂ ಕೂಡ ಮುಸಲ್ಮಾನರು ಓಲೈಕೆನ ಮಾಡ್ಕೊಂಡು ಬಂದಿರುವಂತದ್ದು. ದೇಶವನ್ನೇ ತುಂಡರಿಸ್ಕೊಟ್ಬಿಟ್ರು ಕಣ್ರಿ. ಇಂಥವ್ರಿಂದ ನಾವ್ ಏನು ಒಳ್ಳೆ ಸಂಗತಿಗಳು ನಿರೀಕ್ಷೆ ಮಾಡಕ್ ಸಾಧ್ಯ ನಾವು. ಈಗ ಒಂದ್ ಕಡೆ ಹಿಜಾಬ್ಗೆ ಅವಕಾಶ ಮಾಡ್ಕೊಟ್ಟ ಮೇಲೆ ಕೇಸರಿ ಶಾಲೆಗೂ ಅವಕಾಶ ಮಾಡ್ಕೊಡ್ಬೇಕಲ್ಲ ಅಂತ ಕೇಳಿದಾಗ ಅದು ಧಾರ್ಮಿಕ ವ್ಯಾಪ್ತಿಗೆ ಬರಲ್ಲ ಅಂತಾರ. ಅವ್ರು ಕೊಡದೇ ಇರ್ಲಿ, ನೋಡೋಣ. ಅವ್ರು ಕೊಡ್ಲೇಬೇಕು. ನಾವು ಅದನ್ನ ಕಾನೂನು ಮೂಲಕ ಕೊಡಿ ಅಂತ ಕೇಳಲ್ಲ, ನಮ್ ಡ್ಯೂಟಿ ಅದು. ನಾವ್ ಹಾಕೊಂಡು ಹೋಗ್ತೀವಿ, ಒಳ್ಳೆ ಕಥೆ ಆಯ್ತಲ್ಲ, ಕೇಳೋ ಪ್ರಶ್ನೆ ಇಲ್ಲ ನಾವೀಗ. ನೀವು ಮುಸಲ್ಮಾನಿಗೋಸ್ಕರನೇ ಕಾನೂನು ತರ್ತೀರಿ ಅನ್ನೋದಾದ್ರೆ, ನಾವು ಇದು ಅಂಬೇಡ್ಕರ್ ಅವ್ರ ಸಂವಿಧಾನ ಏನಿದೆಯಲ್ಲ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಧನ್ಯವಾದ ಸರ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಚನ್ನಬಸಪ್ಪ ಅವರೇ, ಶಿವಮೊಗ್ಗ BJP ಶಾಸಕರು ಮಾತಾಡ್ತಾ ಇದ್ರು.